ಬಿಜೆಪಿಯವರು ಒಂದು ನಾಟಕ ಕಂಪನಿ ಶುರು ಮಾಡಿದ್ದಾರೆ ಅಂತ ಸಚಿವ ಶಿವರಾಜ್ ತಂಗಡಿಗೆ ವ್ಯಂಗ್ಯವಾಡಿದ್ದಾರೆ. ಕೊಪ್ಪಳದಲ್ಲಿ ಮಾತನಾಡಿದ ಅವರು ಬಿಜೆಪಿ ವಕ್ಫ್ ವಿಚಾರದಲ್ಲಿ ಎರಡು ಬಣ ಮಾಡಿಕೊಂಡು ಬೀದಿ ಬೀದಿ ಅಲೆಯುತ್ತಿದ್ದಾರೆ. ಅದನ್ನು ಬಿಟ್ಟು ಸದನದಲ್ಲಿ ಚರ್ಚೆ ಮಾಡಲಿ. ಅವರ ಅವಧಿಯಲ್ಲಿ 400ಕ್ಕೂ ಹೆಚ್ಚು ನೋಟಿಸ್ ನೀಡಿದ್ದಾರೆ. ಅದರ ಬಗ್ಗೆ ಬಿಜೆಪಿಯವರು ಯಾಕೆ ಮಾತನಾಡ್ತಿಲ್ಲ? ಬಿಜೆಪಿಯವರಿಗೆ ರೈತರ ಬಗ್ಗೆ ಯಾವುದೇ ಕಾಳಜಿ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಒಂದು ನಾಟಕ ಕಂಪನಿ ಬಿಜೆಪಿ ಅವರು ಯಾಕೆ ನಾಟಕ ಕಂಪನಿ ಅಂತೀನ ಅಂದ್ರೆ ವಕ್ಫ್ ವಿಚಾರದೊಳಗೆ ಎರಡು ಬಣ ಮಾಡ್ಕೊಂಡು ಬೀದಿ ಬೀದಿ ಅಲೆಕತ್ತಾರಲ್ಲ, ಅದನ್ನು ಬಿಟ್ಟು ಅಧಿವೇಶನದೊಳಗೆ ಚರ್ಚೆ ಮಾಡಲಿ. ಅದಕ್ಕೆ ಈಗಾಗಲೇ ಮುಖ್ಯಮಂತ್ರಿಗಳು ಉತ್ತರ ಕೊಟ್ಟಿದ್ದಾರೆ. ಏನಂತ ಉತ್ತರ ಕೊಟ್ಟಾರ ಮುಖ್ಯಮಂತ್ರಿಗಳು? ವಕ್ಫ್ ವಿಚಾರದಾಗ ಯಾವುದೇ ನೋಟಿಸನ್ನು ಕೊಡಬೇಡಿ, ಯಾವ ರೈತರನ್ನು ಒಕ್ಕಲೆಬ್ಬಿಸುವಂಥ ಅವಶ್ಯಕತೆ ಇಲ್ಲ ಅಂತ ಬಹಳ ಸ್ಪಷ್ಟವಾದ ಸಂದೇಶ ಕೊಟ್ಟರು. ಈ ಬಿಜೆಪಿ ಅನ್ನೋ ಡ್ರಾಮಾ ಕಂಪನಿ ರೋಡ್ನ್ಯಾಗ ಪ್ರಚಾರ ಮಾಡ್ಕೊಂತ ಅಡ್ಡಾಡಕತ್ತಾರೆ. ಏನಂದ್ರೆ ವಕ್ಫ್ ಆಸ್ತಿ, ವಕ್ಫ್. ನಾನು ಕೇಳಕತ್ತೀನಿ, 400 ಏನು ಬೇರೆ ರೈತರಿಗೆ ಒಕ್ಕಲೆಬ್ಸಕ್ಕೆ ಅವ್ರ ಅವಧಿಯೊಳಗೆ 19-20 ಅವರು ರೈತರಿಗೆ ಒಕ್ಕಲೆಬ್ಸಕ್ಕೆ ಒಂದು ಕನಿಷ್ಠ 400 ನೋಟಿಸನ್ನು ಕೊಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅದ್ರ ಬಗ್ಗೆ ಮಾತಾಡೋಕ್ಕಾಗಲ್ಲ ಇವ್ರಿಗೆ. ಇವ್ರ ಅಧಿಕಾರದಲ್ಲಿ ಯಾಕೆ ಮಾಡಲಿಲ್ಲ ಸರ್? ಇದು ಇವ್ರ ಅಧಿಕಾರದಲ್ಲಿ ಯಾಕೆ ಮಾಡಲಿಲ್ಲ? ಅವಾಗ ಯಾಕೆ ನೋಟಿಸ್ ಕೊಟ್ರು? ಅವಾಗ ಒಟ್ಟಿಗೆ ಏನ್ ಮಾಡ್ತಿದ್ರು ಅಂತ ನಾನು ಹೇಳಕತ್ತೀನಿ. ಅಧಿಕಾರ ಇದ್ದತ್ನ್ಯಾಗ ಮಾಡೋದನ್ನ ಬಿಟ್ಟು ಅವಾಗ ಅರ್ಜಿ ಕೊಟ್ರು, ನೋಟಿಸ್ ಕೊಟ್ರು. ಅದ್ರ ಜೊತೆಗೆ ಬಹಳ ಮುಖ್ಯವಾಗಿ ಇವರ ಮ್ಯಾನಿಫೆಸ್ಟೋ ಒಳಗ ಪ್ರಿಂಟ್ ಮಾಡಿರ ಸರ್. ಬಿಜೆಪಿಯವರು ಒಂದು ನಾಟಕ ಕಂಪನಿ ಬಿಜೆಪಿ. ಪಾದಯಾತ್ರೆಯ ಮೂಲಕ ಸರ್ಕಾರದ ಲಿಂಕ್ ಕೆನಾಲ್ ಕಾಮಗಾರಿಗೆ ಚುರುಕು ಮುಟ್ಟಿಸೋಕೆ ತುಮಕೂರು ಜಿಲ್ಲಾ ಹೇಮಾವತಿ ನೀರಾವರಿ ಹೋರಾಟ ಸಮಿತಿ ಸಜ್ಜಾಗಿದೆ. ಗುಬ್ಬಿ ತಾಲೂಕು ನಿಟ್ಟೂರು ಹೋಬಳಿ ಸಾಗರನಹಳ್ಳಿ ಗೇಟಿಂದ ಆರಂಭವಾದ ಪಾದಯಾತ್ರೆ ಸರ್ಕಾರದ ವಿರುದ್ಧ ಧಿಕ್ಕಾರ ಕೂಗಿ ರೈತರು ಹೆಜ್ಜೆ ಹಾಕಿದ್ದಾರೆ. ನಮ್ಮ ನೀರು ನಮ್ಮ ಹಕ್ಕು ಶೀರ್ಷಿಕೆ ಅಡಿಯಲ್ಲಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಎನ್ಡಿಎ ಮಿತ್ರ ಪಕ್ಷಗಳು ಹಾಗೂ ಜಿಲ್ಲೆಯ ರೈತರು, ಮಠಾಧೀಶರು ಪಾದಯಾತ್ರೆ ನಡೆಸುತ್ತಿದ್ದಾರೆ. ಇಂದು ಬೆಳಗ್ಗೆ 10:30ಕ್ಕೆ ಸಾಗನಹಳ್ಳಿ ಗೇಟ್ ಬಳಿ ಪ್ರಾರಂಭವಾದ ಪಾದಯಾತ್ರೆ ನಿಟ್ಟೂರು ಮಾರ್ಗವಾಗಿ ಸಾಗಲಿದೆ. ನಾಳೆ ಬೆಳಗ್ಗೆ 9 ಗಂಟೆಗೆ ತುಮಕೂರು ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗ ನಿರ್ದಿಷ್ಟ ಧರಣಿ ನಡೆಸಿ ಸತ್ಯಾಗ್ರಹ ನಡೆಯಲಿದೆ.